ಹಾಯ್ ಫ್ರೆಂಡ್ಸ್, ಇದು ಕ್ಯಾರೆಟ್ ಚಿಲ್ಲಿ ಚಿಕನ್ನು. ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾರೆಟು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ. ಇದನ್ನು ಚೆನ್ನಾಗಿ ಹಚ್ಕೊಂಡು ಫಸ್ಟು ಒಗ್ಗರಣೆಗೆ ಹಾಕೋಬೇಕು. ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ನೀವು ಮ್ಯಾರಿನೇಟ್ ಮಾಡಿದ ಮ್ಯಾರಿನೇಟ್ ಮಾಡೋಕ್ಕೆ ಚಿಲ್ಲಿ ಚಿಕನ್ಗೆ ಗೊತ್ತಲ್ಲ ನಿಮಗೆ, ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ 12 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟನ್ನ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿದ್ದು ಆ ಚಿಕನನ್ನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಹಾಕಿದ್ಮೇಲೆ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ, ಒಂಚೂರು ನೀರು ಬಿಟ್ಕೊಂಡಿದ್ದ ತಕ್ಷಣ ಸ್ವಲ್ಪ ನೀರು ಬೇಯಿಸ್ಕೊತೀನಿ. ನೋಡಿ, ಸ್ವಲ್ಪ ನೀರು ಬಿಟ್ಕೊತಾ ಇದೆ. ಒಂದೆರಡು ನಿಮಿಷ ಬೇಯಲಿ ಇದು ಸ್ವಲ್ಪ, ಯಾಕೆಂದರೆ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಉಪ್ಪೆಲ್ಲ ಹಾಕಿದ್ದೀನಲ್ಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರು ಪೌಡ್ರು, ಗಾರ್ಲಿಕ್ ಪೌಡ್ರು ಅಥವಾ ಪೇಸ್ಟನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದು ತಳ ಹಿಡಿಯುತ್ತೆ ಅಂತ ಈಗ 1 ಕಪ್ಪು ನೀರು ಹಾಕೋತೀನಿ. ನೋಡಿ, ಈ ಥರ ಲೋಟದಲ್ಲಿ 1 ಕಪ್ ನೀರು ಹಾಕೋತೀನಿ. ಈಗ ಇದು ಸ್ವಲ್ಪ ಬೇಯಲಿ, ಚೆನ್ನಾಗಿ ಇದನ್ನು ತಿರುಗಿಸಿ ಇದು ಮಾಡಿ ಇಡಿ, ಬೇಯಲಿ. ಉಪ್ಪು ಆಲ್ರೆಡಿ ಇದು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿದ್ದೀನಿ. ಸ್ವಲ್ಪ ಇದು ಕುದಿ ಬರ್ತಾ ಇದ್ದಂಗೆ ಒಂಚೂರು ಟೇಸ್ಟ್ ಮಾಡ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ಹುಯ್ಬೇಕು. ಸ್ವಲ್ಪ ಇದು ಬೇಯಲಿ, ಇದೊಂದು 10 ನಿಮಿಷ ಬೇಯಲಿ. 10 ನಿಮಿಷ ಬೇಯಿದ್ಮೇಲೆ ಅದಕ್ಕೆ ಈ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ಇದು ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ. ನೋಡಿ, ಈಗ ಕಾರ್ನ್ಫ್ಲೋರ್ ನೀರು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಸರಿ ಇದೆ. ಇದನ್ನು ಸ್ವಲ್ಪ ತಿಂಡಿ ಅಲ್ಲಾಡಿಸಿ, ಚಿಕನ್ನು ಬೆಂದಿದೆ. ಸೊ ನಮ್ಮ ಕ್ಯಾರೆಟ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಸ್ವಲ್ಪ ಬೇಯಬೇಕಷ್ಟೇ. ನೋಡಿ, ನಮ್ಮ ಕ್ಯಾರೆಟ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.